तत्प्रसादान् महेश्वरी मही चक्ने महारोग्य विजयं देहि देवी नमो तुदे भूत प्रेत पिशाचेभ्यो रक्षेभ्यश्च महेश्वरी देवेभ्यो मानुषेभ्यश्च भयेभ्यो प्रार्थया हर नमः पार्वती ಈ ತರ ಬರುತ್ತಾ ಬಿಲ್ಡಿಂಗು ओम क्षीरोदन्न प्रदेशनस्तस्फटिकमणिनभैर्मुक्तिकैर्मण्डित ओम तदेव लग्नं कुर्वन्ति स्टेज कट चूर मोबाइल के ಅವರು ಬಂದಾಗ ಅವರಿಗೂ ಒಂದು ಅರ್ಜಿ ಕೊಟ್ಟಾಗ ಯಾಕೆ ಆಗಿಲ್ಲ ನಿವೇಶನ ಕೈ ಇಟ್ಟಿತ್ತು ಏನು ಗೊತ್ತಿಲ್ಲ, ಎಲ್ಲ ಒಳ್ಳೊಳ್ಳೆ ಕೆಲಸ ಆಗ್ತದವೆ. ಮೊನ್ನೆ ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡ್ಲಿ, ಅವ್ರ ಸಹಕಾರ ನಮ್ಗೆ ಇರ್ಲಿ ಅಂತ ಹೇಳಿ ನಮಗೂ ಸಹಕಾರ ನೀಡ್ತಾರೆ ಅಂತ ಹೇಳಿ ಆಶಿಸಿ ಮಾನ್ಯ SP ಸಾಹೇಬರು ಭಾಳ ವರ್ಷಗಳ ತಮ್ಮ ಕನಸು ಇವತ್ತು ನನಸಾಗ್ತಾ ಇದೆ. ಇನಿಷಿಯಲಿ ನಾನು ಸ್ವಲ್ಪ ರಿಲೆಕ್ಟೆಂಟ್ ಆಗಿದ್ದೆ, ಹೆಂಗೆ ಕೊಡೋದಾ, ಎಲ್ಲಿ ಕೊಡೋದು, ಏನು ಎತ್ತ ಅಂತ ಸ್ವಲ್ಪ ದ್ವಂದ್ವಗಳಿದ್ವು. ಆನಂತರ ಇವನ್ ಐ ಫೆಲ್ಟ್ ಇಲ್ಲ ಇದು ಅವಶ್ಯಕತೆ ಇದೆ. ಯಾಕಂದರೆ ರಿಟೈರ್ ಆಗೋವರೆಗೂ ಕೂಡ ನಮ್ಮ ಇಲಾಖೆಯಲ್ಲಿ ಭಾಳ ಚೆನ್ನಾಗಿ ನೋಡ್ಕೋತೀವಿ. ಅದಾದ್ಮೇಲೂ ಕೂಡ ಸಾಕಷ್ಟು ಬೆನಿಫಿಟ್ಸ್ ಇದ್ದಾವೆ. ಬಟ್ ಮುಂಚೆ ಅವ್ರಿಗೆ ಸ್ಟೇಷನ್ಗೆ ಹೋಗೋದು ಅವ್ರದ್ದೇ ಆದಂಥ ಒಂದು ವೈಯಕ್ತಿಕ ರುಟೀನ್ ಇರುತ್ತೆ. ರಿಟೈರ್ ಆದ ನಂತರ ಆ ರೀತಿ ರೊಟೀನ್ಸ್ ಇರಲ್ಲ. ಅಟ್ಲೀಸ್ಟ್ ಈ ರೀತಿ ಒಂದು ಒಳ್ಳೆ ಬಿಲ್ಡಿಂಗ್ ಆಯಿತು ಅಂತಂದರೆ ಬಂದು ಸ್ನೇಹಿತರೆಲ್ಲನೂ ಮೀಟ್ ಮಾಡಲಿಕ್ಕೆ, ಒಂದು ಟೈಮ್ ಪಾಸ್ ಮಾಡಲಿಕ್ಕೆ, ಬುಕ್ಸು ಪೇಪರ್ಗಳನ್ನ ಓದಲಿಕ್ಕೆ, ಅವ್ರದ್ದು ಏನೇನು ವೆಲ್ಫೇರ್ ಆ್ಯಕ್ಟಿವಿಟೀಸ್ ಆಗ್ತಾ ಇದ್ದಾವೆ ಇದನ್ನೆಲ್ಲದನ್ನು ಕೂಡ ಮಾಡ್ಕೊಳ್ಳಿಕ್ಕೆ, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಸೋಷಿಯಲ್ ಗ್ಯಾದರಿಂಗ್ ಟೈಪು, ಸಮ್ ಸಾರ್ಟ್ ಆಫ್ ರಿಕ್ರಿಯೇಷನ್, ಒಂದು ರಿಫ್ರೆಶ್ ಆಗಿ ಹೋಗಬಹುದು. ಇಲ್ಲಿ ಬಂದು 1 ಅವರ್ 2 ಅವರು, ಯಾಕಂದರೆ ಮನೆಯಲ್ಲಿ ಮಕ್ಕಳು ಎಲ್ಲರೂ ಕೂಡ ಸೆಟ್ಲ್ ಆಗಿಬಿಟ್ಟಿರ್ತಾರೆ. ಸೊ ಅವರ ಜೀವನ ಅವ್ರಿಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಕೆಲವೊಬ್ಬರು ಬೇರೆ ಕಡೆ ಇರ್ತಾರೆ, ಬೆಂಗಳೂರಿನಲ್ಲಿ, ಬೇರೆ ದೇಶದಲ್ಲಿ ಕೂಡ ಇರ್ತಾರೆ. ಸೊ ಇಲ್ಲಿ ಒಂಟಿಯಾಗಿರುವಾಗ ತಾವು ತಮ್ಮ ಮನೆಯವ್ರು ಮಾತ್ರ ಇರ್ತೀರಿ, ಅಥವಾ ಈವನ್ ಮಕ್ಕಳಿದ್ರೂ ಸಹಿತ ಅವ್ರಿಗೆ ಸಾಕಷ್ಟು ಕಾಲಾವಕಾಶ ತಮಗೋಸ್ಕರ ಮುಡುಪಾಗಿಡಲಿಕ್ಕೆ ಆಗಲ್ಲ. ಸೊ ನಮ್ಮ ಇಲಾಖೆ ವತಿಯಿಂದ ತಮ್ಮನ್ನು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಯಾಕಂದರೆ ನಾವೆಲ್ಲರೂ ಕೂಡ ಇವತ್ತು ತಾವು ಯಾವ ಪರಿಸ್ಥಿತಿಲಿ ಇದ್ದೀರಿ, ರಿಟೈರ್ ಆದ ನಂತರ ನಾವು ಕೂಡ ಒಂದಿನ ಆ ಕಡೆಗೆ ಇರ್ತೀವಿ, ಹೌದಲ್ವಾ? ಸೊ ಎಲ್ಲರಿಗೂ ಕೂಡ ರಿಟೈರ್ ಆಗೋದು ಸರ್ವೇ ಸಾಮಾನ್ಯ, ಅದು ಸಹಜ. ಇಲಾಖೆಗೆ ಸೇರಿದ ನಂತರ ರಿಟೈರ್ ಆಗೋದು ಕೂಡ ಒಂದಲ್ಲ ಒಂದಿನ ಬಂದೇ ಬರುತ್ತೆ. ಡೇ ಟು ಟೈಮು ಕೂಡ ಅದಕ್ಕೆ ಫಿಕ್ಸ್ ಆಗಿರುತ್ತೆ. ರಿಟೈರ್ಗೆ ಯಾವತ್ತು ನಾವು ಸರ್ವಿಸ್ಗೆ ಯಾವತ್ತು ಸೇರ್ತೀವೋ ಅವತ್ತೇನೆ ರಿಟೈರ್ ದಿನಾಂಕ ಕೂಡ ಫಿಕ್ಸ್ ಆಗಿರುತ್ತೆ. ಸೊ ತಮ್ಮೆಲ್ಲರ ಒತ್ತಾಯದ ಮೇರೆಗೆ, ತಮ್ಮ ಇಚ್ಛಾಶಕ್ತಿಯಿಂದ ಈ ಒಂದು ಕಾರ್ಯ ಆಗಿದೆ. ತಮ್ಮೆಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನಾನು ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀರಿ, ಅಲ್ಲೊಂದು ಫೋಟೋನು ನೋಡಿದೆ ನಾನು, ಅದ್ಭುತವಾಗಿ ಕಾಣ್ತಾ ಇದೆ ಬಿಲ್ಡಿಂಗು. ಅದೇ ಥರನೇ ಕಟ್ಟಿ ಅಂತ ನಿಮ್ಮೆಲ್ಲ ಕಮಿಟಿ ಮೆಂಬರ್ಸ್ಗೂ ಹೇಳಿದ್ದೀನಿ. ನಮ್ಮ ಇಲಾಖೆಯಿಂದ ನನ್ನ ವೈಯಕ್ತಿಕವಾಗಿ ನಿಮ್ಗೆ ಏನೇನು ಸಹಕಾರ ಕೊಡಬೇಕು ಎಲ್ಲದನ್ನು ನಾನು ಕೊಡ್ತೀನಿ. ಮಾಸ್ಟರ್ ಪ್ಲ್ಯಾನ್ನ ಭಾಳ ದೊಡ್ಡದಾಗಿ ಮಾಡಿ, ಯಾವುದೇ ರೀತಿ ನಾವು ಹಿಂಜರಿಕೆ ಇಟ್ಕೊಳ್ಳೋದು ಬೇಡ. ನಾವೆಲ್ಲರೂ ಕೂಡ ಸಾಕಷ್ಟು ಒಳ್ಳೊಳ್ಳೆ ಪೊಸಿಷನ್ಸ್ನಲ್ಲಿ ಕೆಲಸ ಮಾಡಿರ್ತಕ್ಕಂಥವರೇ ಇದ್ದೀರಿ. ನೀವು ಕೂಡ ಅಷ್ಟೇ, ನಾವೂ ಕೂಡ ಅಷ್ಟೇ. ನಮ್ಮ ಇನ್ಫ್ಲೂಯೆನ್ಸು ಅಥವಾ ಪವರ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗೇ ಕಟ್ಟೋಣ, ಮೊಬಿಲೈಸು ಮಾಡೋಣಂತೆ ಚೆನ್ನಾಗೇ ಫಂಡ್ಸ್ನ. ಸೊ ಮಾಸ್ಟರ್ ಪ್ಲ್ಯಾನ್ ದೊಡ್ಡದಾಗಿ ಮಾಡಿಕೊಂಡು ಫೇಸಸ್ ಪ್ರಕಾರ ಮಾಡ್ಕೊಳ್ಳಿ. ನಿಮ್ಗೆ ಏನೇನು ಸಹಕಾರ ಬೇಕು ಎಲ್ಲ ಸಹಕಾರನೂ ನಾನು ಕೊಡ್ತೀನಿ. ಧನ್ಯವಾದಗಳು. ನಾವಿವತ್ತು ಈ ಕಟ್ಟಡ ಶಿಲಾನ್ಯಾಸ ಮಾಡೋಕ್ಕಾಗ್ತಾ ಇತ್ತಿಲ್ಲ. IGP ಸಾಹೇಬರು ಹೇಳಿದ್ರು, ಆದರೆ ಮುತುವರ್ಜಿ ವಹಿಸಿ 15 ದಿವಸಕ್ಕೆ ಅದನ್ನು IGP ಸಾಹೇಬರಿಗೆ ತಲುಪಿಸೋ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತೊಂದು ಕನಸಾಯಿತು. ಆ ಕಟ್ಟಡಕ್ಕೂ ಸಹ ಸಹಕಾರ ಕೊಡ್ತೀನಿ, ಎಲ್ಲ ರೀತಿಯಲ್ಲೂ ಒಳ್ಳೆ ಕಟ್ಟಡ ಕಟ್ಟಿ ಅಂತ ಅಂದಿದ್ದಾರೆ. ಹಾಗಾಗಿ ಅವರ ಕನಸನ್ನು ಸಹ, ಅವರ ಕನಸು ನಮ್ಮ ಕನಸನ್ನು ನರೇಶನ್ SP ಸಾಹೇಬರು ಬಂದಿದ್ದಾರೆ. ಕೇಳಿದ ತಕ್ಷಣನೇ ಭಾಳ ವಾಲಂಟ್ರಿ ಆಗಿ ಒಂದು ಸೆಕೆಂಡ್ ಕೂಡ ಅವ್ರು ಯೋಚನೆ ಮಾಡಲಿಲ್ಲ, ಮಾಡೋಣ ಅಂತಂದು ಹೇಳಿ ನಾವು ಪ್ರಪೋಸಲ್ ಕಳಿಸಿ ವಿತಿನ್ ಫ್ಯೂ ಡೇಸೇ ಅಪ್ರೂವಲ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. DG ಸಾಹೇಬರು ಮತ್ತು IG ಸಾಹೇಬ್ರಿಗೂ ಕೂಡ
ಈ ವೇದಿಕೆ ಮುಖಾಂತರ ನಾನು ಧನ್ಯವಾದಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ.